ಡೆಲ್ಲಿ ದಂಗಲ್ನಲ್ಲಿ ಮತಗಟ್ಟೆಯ ಸಮೀಕ್ಷೆಗಳು ನುಡಿದಂತಹ ಭವಿಷ್ಯ ನಿಜ ಆಗ್ಬಿಟ್ಟಿದೆ. 27 ವರ್ಷಗಳ ವನವಾಸವನ್ನ ಮುಗಿಸಿ ಬಿಜೆಪಿ ಪುಟಿದೆದ್ದಿದೆ. 2050ರವರೆಗೂ ಆಪ್ನ ಅಲ್ಲಾಡಿಸುವುದಕ್ಕಾಗಲ್ಲ ಅಂತಿದ್ದ ಕೇಜ್ರಿವಾಲ್ಗೆ ದೆಹಲಿ ಮತದಾರ ಪಾಠ ಕಲಿಸಿದ್ದಾನೆ. ರಾಷ್ಟ್ರ ರಾಜಧಾನಿಯಲ್ಲಿ ಆಡಳಿತ ಪಕ್ಷ ಆಮ್ ಆದ್ಮಿ ಮಕಾಡೆ ಮಲಗ್ಬಿಟ್ಟಿದೆ. ಕೇಸರಿ ಸೇನೆ ಇಂದ್ರಪ್ರಸ್ಥದ ಅಧಿಕಾರದ ಗದ್ದುಗೆಯನ್ನ ಹಿಡಿದಿದೆ. ಎಲ್ಲೆಲ್ಲೂ ಕಮಲದ ಧ್ವಜಗಳ ಹಾರಾಟ, ಕೇಸರಿ ಪಡೆಯ ಸಂಭ್ರಮ ಭರಪೂರ, ಮೋದಿ ಬ್ಯಾನರ್ಗಳನ್ನ ಹಿಡಿದು ಸಡಗರ. ಇದು ರಾಷ್ಟ್ರ ರಾಜಧಾನಿಯಲ್ಲಿ ದೆಹಲಿಯನ್ನ ಜಯಿಸಿದ ಬಿಜೆಪಿ ಕಲಿಗಳ ರಣಾರ್ಭಟ. ಇಪ್ಪತ್ತೇಳು ವರ್ಷಗಳ ವನವಾಸ ಅಂತ್ಯ, ಡೆಲ್ಲಿ ಅಧಿಕಾರ ಹಿಡಿದ ಕಮಲ. ಪೊರಕೆಯನ್ನೇ ಗುಡಿಸಿದ ಕೇಸರಿ ಸೇನೆ, ಆಪ್ ಧೂಳಿಪಟ. ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಹ್ಯಾಟ್ರಿಕ್ ಕನಸು ನುಚ್ಚುನೂರಾಗಿದೆ. ರಾಷ್ಟ್ರ ರಾಜಧಾನಿಯನ್ನ ಮತ್ತೆ ಜಯಿಸುವ ಕನಸು ಕನಸಾಗೆ ಉಳಿದಿದೆ. ದೆಹಲಿಯ ಮತದಾರ ಈ ಬಾರಿ ಕೇಸರಿ ಪಡೆಗೆ ಬಹುಮತದ ಸಿಹಿಯನ್ನ ಕೊಟ್ಟಿದ್ದಾನೆ. ಆಡಳಿತ ವಿರೋಧಿ ಅಲೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಧೂಳಿಪಟುವಾಗಿದೆ. ಪ್ರಧಾನಿ ಮೋದಿಗೆ ಇಂದ್ರಪ್ರಸ್ಥದ ಜನರು ಮತ್ತಷ್ಟು ಶಕ್ತಿ ತುಂಬಿದ್ದಾರೆ. 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಮಲ ಪಾಳೆಯ ಬಹುಮತಕ್ಕೆ ಬೇಕಾದ 36 ಸೀಟ್ಗಳನ್ನ ದಾಟಿ ಡೆಲ್ಲಿಯ ಪಟ್ಟವನ್ನ ಗಿಟ್ಟಿಸಿದೆ. 70 ಕ್ಷೇತ್ರಗಳ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 48 ವಿಧಾನಸಭಾ ಸ್ಥಾನಗಳನ್ನ ಗೆದ್ದು ಬೀಗಿದೆ. ಆಡಳಿತಾರೂಢ ಆಮ್ ಆದ್ಮಿ ಪಾರ್ಟಿ ಕೇವಲ 22 ಸ್ಥಾನಗಳನ್ನಷ್ಟೇ ಗೆಲ್ಲುವಲ್ಲಿ ಸಫಲವಾಗಿದ್ದು ಸೋತು ಸುಣ್ಣವಾಗಿದೆ. ಇತ್ತ ಶೀಲಾ ದೀಕ್ಷಿತ್ ಕಾಲದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಕಾಂಗ್ರೆಸ್ ಈ ಬಾರಿ ಒಂದು ಖಾತೆಯನ್ನು ತೆರೆಯದೆ ಮತ್ತದೇ ಕಳಪೆ ಪ್ರದರ್ಶನ ತೋರಿದೆ. ಪಕ್ಷೇತರ ಅಭ್ಯರ್ಥಿಗಳಿಗೆ ಡೆಲ್ಲಿ ಮತದಾರ ಮಣಿದಿಲ್ಲ ಅನ್ನೋದು ಫಲಿತಾಂಶದಿಂದ ಗೊತ್ತಾಗಿದೆ. ಆಪ್ ಮುಖ್ಯಸ್ಥ ಕೇಜ್ರಿವಾಲ್ಗೆ ಮತದಾರರ ಗುನ್ನ. 2025ರ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಮಕಾಡೆ ಮಲಗಿದೆ. ಅಷ್ಟೇ ಅಲ್ಲ, ಭ್ರಷ್ಟಾಚಾರ ಆರೋಪ ಹೊತ್ತು ಜೈಲಿಗೆ ಹೋಗಿ ಬಂದ ಅರವಿಂದ್ ಕೇಜ್ರಿವಾಲ್ಗೆ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ನ ಸೋಲಿಸಿ ಪರವೇಶ್ ವರ್ಮಾ ದೈತ್ಯ ಸಂಹಾರಿಯಾಗಿ ಉದಯಿಸಿದ್ದಾರೆ. ಈ ಮೂಲಕ ರಾಷ್ಟ್ರ ರಾಜಧಾನಿಯಲ್ಲಿ ಕೇಜ್ರಿವಾಲ್ಗೆ ಭಾರೀ ಮುಖಭಂಗವಾಗಿದೆ. ಅಂದ್ಹಾಗೆ 2013ರಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಸೇರಿ ದೆಹಲಿಯ ಚುಕ್ಕಾಣಿ ಹಿಡಿಯುವಲ್ಲಿ ಸಫಲವಾಗಿದ್ವು. ಆಗ ಮೊದಲ ಬಾರಿಗೆ ಕಾಮನ್ ಮ್ಯಾನ್ ಅರವಿಂದ್ ಕೇಜ್ರಿವಾಲ್ ಸಿಎಂ ಗದ್ದುಗೆ ಏರಿದ್ರು. ಬಳಿಕ ಎರಡೂ ಪಕ್ಷಗಳಲ್ಲಿ ಒಡಕು ಮೂಡಿ ಸರ್ಕಾರ ಪತನವಾಗಿ ರಾಷ್ಟ್ರಪತಿ ಆಡಳಿತ ಬಂದಿತ್ತು. ಬಳಿಕ 2015ರಲ್ಲಿ 70 ಸೀಟ್ಗಳಲ್ಲಿ 67 ಸ್ಥಾನಗಳನ್ನ ಗೆದ್ದು ಆಪ್ ಅಧಿಕಾರದ ಗದ್ದುಗೆ ಏರಿತ್ತು. ಬಳಿಕ 2020ರಲ್ಲಿ ನಡೆದ ಚುನಾವಣೆಯಲ್ಲಿ ಕೇಜ್ರಿವಾಲ್ ಮತ್ತೊಮ್ಮೆ ಅಧಿಕಾರ ಹಿಡಿದಿದ್ರು. ಆದ್ರೀಗ 2025ರ ಚುನಾವಣೆಯಲ್ಲಿ ಡೆಲ್ಲಿ ಮತದಾರ ಬಿಜೆಪಿಗೆ ಮಣೆ ಹಾಕಿದ್ದಾನೆ. ಈ ಮೂಲಕ 27 ವರ್ಷಗಳ ಬಳಿಕ ಇಂದ್ರಪ್ರಸ್ಥದ ಚುಕ್ಕಾಣಿ ಕೇಸರಿ ಪಡೆಗೆ ಸಿಕ್ಕಿದೆ. ಆಪ್ ಪಕ್ಷದ ಪ್ರಮುಖ ನಾಯಕರಿಗೆ ಸೋಲಿನ ರುಚಿ. ಡೆಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಪ್ನ ಘಟಾನುಘಟಿ ನಾಯಕರೇ ಕೇಸರಿ ಪಡೆಯ ಬಿರುಗಾಳಿಗೆ ಧೂಳಿಪಟುವಾಗಿದ್ದಾರೆ. ದೆಹಲಿ ಅಬಕಾರಿ ನೀತಿಯಲ್ಲಿ ಅಕ್ರಮವೆಸಗಿದ ಆರೋಪ ಹೊತ್ತಿದ್ದ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾಗೆ ಜಂಗ್ಪುರ್ ಕ್ಷೇತ್ರದ ಜನ ಸೋಲಿನ ರುಚಿ ತೋರಿಸಿದ್ದಾರೆ. ಮಾಜಿ ಸಚಿವ ಸತ್ಯೇಂದ್ರ ಜೈನ್ರನ್ನ ಶಾಕೂರ್ ಬಸ್ತಿ ಜನರು ಮನೆಗೆ ಕಳಿಸಿದ್ದಾರೆ. ಆದರೆ ದೆಹಲಿಯ ಸಿಎಂ ಅತಿಶಿ ಸಿಂಗ್ ಮೇಲೆ ಕಲ್ಕಾಜಿ ಕ್ಷೇತ್ರದ ಜನ ವಿಶ್ವಾಸವಿಟ್ಟು ಮತ್ತೊಮ್ಮೆ ಗೆಲ್ಲಿಸಿದ್ದಾರೆ. ಇಪ್ಪತ್ತೇಳು ವರ್ಷಗಳ ವನವಾಸದ ಬಳಿಕ ಇಂದ್ರಪ್ರಸ್ಥ ಕೇಸರಿ ಪಡೆಯ ಪಾಲಾಗಿದೆ. ಭರ್ಜರಿ ಬಹುಮತ ಪಡೆದು ಪರವೇಶ್ ವರ್ಮಾ ಪಡೆ ಅಧಿಕಾರದ ಗದ್ದುಗೇರಲು ಸಜ್ಜಾಗಿದೆ. ಪಕ್ಷವನ್ನ ಅಧಿಕಾರಕ್ಕೆ ತರಲು ಶ್ರಮಿಸಿದ ಪರವೇಶ್ ವರ್ಮಾ ಮುಖ್ಯಮಂತ್ರಿ ಪಟ್ಟಕ್ಕೇರೋದು ಬಹುತೇಕ ಫಿಕ್ಸ್. ಚಂದ್ರಮೋಹನ್ ಜೊತೆ ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.